ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ಮೊದಲಿಗೆ ಒಂದು ಪಾತ್ರೆ ಇಟ್ಟು ಓಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಓಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಕ್ಕೆ ಹಾಗೂ ಲವಂಗ ಹಾಕಿ ಚಕ್ಕೆ ಲವಂಗ ಹಾಕಿದ ನಂತರ ಸ್ವಲ್ಪ ಈರುಳ್ಳಿ ಹಾಗೂ ಸ್ವಲ್ಪ ಹಸಿಕಾಯಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಇದು ಬರೋವರೆಗೂ ಸ್ವಲ್ಪ ಮಸಾಲ ರೆಡಿ ಮಾಡಿ. ಟೊಮೊಟೊ ಇದೆ, ಟೊಮೊಟೊನ ತಗೊಂಡು ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಟಿದ್ದೀನಿ. ಇದನ್ನು ರುಬ್ಕೋಬೇಕು. ಇವಾಗ ರುಬ್ಕೋಣ. ಇದನ್ನು ರುಬ್ಕೊಂಬರೋಣ ಒಂದು ಸಲ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬೇಕು. ಇವಾಗ ಟೊಮೊಟೊ ಹಾಕಿ ರುಬ್ಕೊತೀವಿ. ನುಣ್ಣಗೆ ರುಬ್ಕೋಬೇಕು. ನೀರೇ ಹಾಕೋದ್ರಿಂದ ಬೇಡ, ಟೊಮೊಟೊದಲ್ಲಿ ಸಾಕಷ್ಟು ನೀರಿನ ಅಂಶ ಇರೋದ್ರಿಂದ ಹಾಗೆ ರುಬ್ಕೋಬೇಕು. ನೀರೆಲ್ಲ ಹಾಕೋಬೇಕು ಬೇಡ. ಇದು ಲಿಡ್ ಕ್ಲೋಸ್ ಮಾಡಿ ರುಬ್ತೀನಿ. ಇವಾಗ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕೋಬೇಕು. ಒಣಮೆಣಸಿನ್ಕಾಯಿ ಹಾಕಿ ನಂತರ ಪಲಾವ್ ಎಲೆ ಮರ್ತುಬಿಟ್ಟಿದ್ದೀನಿ, ಮೊದಲೇ ಹಾಕೋಬೇಕು ಪಲಾವ್ ಎಲೆ. ಓಕೆ ಸಾಕು, ಒಂದೇ ಸಾಕು, 2 ಹಾಕಿದ್ದೀನಿ ಮರೆತು. ಓಕೆ ನೆಕ್ಸ್ಟ್ ಇವಾಗ ಟೊಮೊಟೊ ಪ್ಯೂರಿ ಇದೆ ಅಲ್ಲ, ಟೊಮೊಟೊ ಎಲ್ಲ ರುಬ್ಬಿರೋದು, ಟೊಮೊಟೊ ಪ್ಯೂರಿ ಟೊಮೊಟೊ ಪ್ಯೂರಿ ಇದೆಯಲ್ಲ, ಟೊಮೊಟೊ ಪ್ಯೂರಿ ಹಾಕ್ಕೊಳ್ತೀನಿ. ಟೊಮೊಟೊ ಪ್ಯೂರಿ ಹಾಕ್ಕೊಂಡೆ. ನೆಕ್ಸ್ಟ್ ಚೂರು ಅಚ್ಚ ಖಾರದ ಪುಡಿ ಹಾಕೋಣ. ಆಲ್ರೆಡಿ ಗ್ರೀನ್ ಚಿಲ್ಲಿ ಹಾಕಿರೋದ್ರಿಂದ ಅಚ್ಚ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೋಬೇಕು. ಓಕೆ ನೆಕ್ಸ್ಟ್ ಸ್ವಲ್ಪ ಟರ್ಮರಿಕ್ ಹಾಕ್ಕೊತೀನಿ. ಓಕೆ ನೆಕ್ಸ್ಟ್ ಸ್ವಲ್ಪ ಸಾಲ್ಟು, ವೈಟ್ ಸಾಲ್ಟು ಮತ್ತು ಸಾಲ್ಟ್ ಇದರಲ್ಲಿ ದೊಡ್ಡದು ಹಾಕೊಂಡ್ರೆ ಅಡುಗೆ ಟೇಸ್ಟ್ ಬರುತ್ತೆ. ಸಾಲ್ಟ್ ಹಾಕಿದ್ರೆ ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಟರ್ನ್ ಮಾಡಿಕೊಂಡು ಓಕೆ ಬೆನೀತಾ ಇರಬೇಕು. ಇದು ಬೆನೀತಿರಬೇಕು. ಓಕೆ ನೆಕ್ಸ್ಟ್ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಬೇಕು. ಟೊಮೊಟೊ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು. ಇದಕ್ಕೆ ನೀರು ಹಾಕೋಬೇಕು. ಇದರಲ್ಲೇ 1 ಗ್ಲಾಸಷ್ಟು ರೈಸ್ ತೊಗೊಂಡ್ರೆ 1/2 ನೀರಷ್ಟೇ ಸಾಕಷ್ಟು, 1/2 ಸಾಕು. ಯಾಕೆಂದರೆ ರೈಸ್ 20 ಮಿನಿಟ್ಸ್ ಬಿಫೋರೇ ನಾವು ಸೋಕ್ ಮಾಡಿರ್ತೀವಲ್ಲ, ಹಂಗಾಗಿ 1/2 ಸಾಕಷ್ಟು. ಓಕೆ ಅರ್ಧ ಇದೆ, ಇದು ಅರ್ಧ ಹಾಕ್ಕೊಂಡು ಇದು ಸ್ವಲ್ಪ ನೀರು ಕುದಿ ಬರಬೇಕು. ಸ್ವಲ್ಪ ನೀರು ಕುದಿ ಬರೋವರೆಗೂ ಗ್ಯಾಸ್ ಇಡ್ಸೋಣ. ಇವಾಗ ಇದು ನೀರು ಕುದೀತಾ ಇದೆ. ಇವಾಗ ರೈಸ್ ಇದೆಯಲ್ಲ, ರೈಸ್ ಹಾಕೊಂಡ್ರೆ ಒಂದು 20 ಮಿನಿಟ್ಸ್ ಬಿಫೋರೇ ಸೋಕ್ ಮಾಡಿದೆ ರೈಸು. ಓಕೆ ಎಲ್ಲ ರೈಸನ್ನು ಇದರೊಳಗೆ ಹಾಕ್ಕೊಂಡು ರೈಸ್ ಸ್ವಲ್ಪ ಬೆಂದರೆ ಚೆನ್ನಾಗಿರುತ್ತೆ. ಲೋ ಫ್ಲೇಮೇ ಇಟ್ಕೋಬೇಕು, ಹೈ ಫ್ಲೇಮ್ ಇಟ್ಕೊಳೋದೇನು ಬೇಕಾಗಿಲ್ಲ. ಸೇಮ್ ರೈಸ್ ಯಾವ ರೀತಿ ಮಾಡುತ್ತೀವಿ ಪಲಾವ್ಗಿಲ್ಲ ಆ ರೀತಿ ಮಾಡಿದ್ರೆ ಸಾಕಷ್ಟೇ. ಎಲ್ಲದನ್ನು ಒಂದ್ಸಲ ಚೆನ್ನಾಗಿ ತಿರ್ಸ್ಕೋಬೇಕು. ಮಸಾಲ ಎಲ್ಲ ಹೊಂದ್ಕೋಬೇಕಲ್ಲ, 2-3 ಸಲ ಈ ಥರ ಟರ್ನ್ ಮಾಡ್ಕೊತಾನೆ ಇರಬೇಕು. ಮಧ್ಯದಲ್ಲಿ ಇದನ್ನು ಈ ಥರ ಟರ್ನ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಇದು ಬುಡ ಹಿಡಿದು ಬಿಡ್ತೈತೆ ಹಾಗೂ ಮಸಾಲ ಎಲ್ಲ ಹೊಂದ್ಕೊಳಲ್ಲ. ಹಾಗಾಗಿ 2-3 ಸಲ ಈ ಥರ ಟರ್ನ್ ಮಾಡಬೇಕು. ಓಕೆ ಇನ್ನೊಂದು ಸಲ ಇದು ಟೊಮೊಟೊ ರೈಸ್ ವೆರಿ ಟೇಸ್ಟಿ ಆಗಿರುತ್ತೆ, ತುಂಬ ಹೆಲ್ದಿ ಆಗಿರುತ್ತೆ. ನೆಕ್ಸ್ಟ್ ಇದ್ರ ಜೊತೆ ಮಡಿಕೆ ಕಾಳು ಪಲ್ಯ. ಓಕೆ ಮಡಿಕೆ ಕಾಳು ಪಲ್ಯ ಹಾಗೂ ಟೊಮೊಟೊ ರೈಸ್ ವೆರಿ ಟೇಸ್ಟಿ ಆಗಿರುತ್ತೆ. ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಕಾಳೆಲ್ಲ ಮಾಡಿ ತಿನ್ನಿಸಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.